ಎಷ್ಟು ಚೆನ್ನಾಗಿದೆ ಅಂದರೆ ಬಳ್ಳ ಗುಮ್ಗ ಹಿಂಗಿರ್ಬೇಕು ಕನ್ಸಿಸ್ಟೆನ್ಸಿ. ತುಂಬ ತೆಳ್ಳಗೂ ಇರಬಾರ್ದು, ಗಟ್ಟಿಗೂ ಇರಬಾರ್ದು. ಇದು ಕರೆಕ್ಟಾಗಿದೆ. ಗಮ್ಮಂತದಿಮ್ಮ. ನಮ್ಮಮ್ಮ ಜಾಲಿ ಮಾಡ್ತಾ ಇದ್ದಾರೆ. ಸೈಕಲ್ ಹೊಡಿಯಕ್ಕೆ ಬರುತ್ತಾ ನಿಂಗೆ? ತೋರಿಸ್ತೀನಿ ನೋಡು. ಸೈಕಲ್ ತುಡಿಯಕ್ಕೆ ಬರಲ್ಲ ನಮ್ಮಮ್ಮಂಗೆ. ಅಪ್ಪು ನಿನ್ ಸೈಕಲ್ ಹೋಯ್ತು ಕಳ್ಳ. ತುಳಿಯಕ್ ಬರಲ್ಲ ಸೈಕಲ್ ತುಳಿಯಕ್ ಬರಲ್ಲ ನಮ್ಮಮ್ಮಂಗೆ. ಅದಕ್ಕೆ ಗಾಡಿ ಓಡಿಸೋದಕ್ಕೆ ಕಲ್ತಿಲ್ಲ ನಮ್ಮಮ್ಮ. ಹ್ಞೂ ಸರಿ ಹೋಯ್ತು. ಅಮ್ಮ ಸೈಕಲ್ ತುಳಿಯೋ ಆಟ ನೋಡಿ ಗಾಯ್ಸ್. ಅವ್ರಿಗೆ ತುಳಿಯಕ್ ಬರಲ್ಲ, ಸುಮ್ಮನೆ ಡೌ ಹೊಡಿತವ್ರೆ. ಸೈಕಲ್ ತುಳ್ದೆ ಅಮ್ಮ. ನೀ ತುಳ್ದೇ ಇಲ್ವಮ್ಮ ಸೈಕಲ್ಲು? ಇವಾಗ ಮರ್ತೋದಾ? ಹ್ಞೂ ತುಳಿ ತುಳಿ. ಹಾಂ ಹಾಂ ತುಳಿ ತುಳಿ. ಹಾಂ ಬಕ್ಸು ಬಕ್ಸು. ಹಾಂ ಕಮಾನ್. ಓಹ್ ಓಹ್ ಐ ತುಳಿ, ನೆಟ್ಟಗೆ ತುಳಿ. ಅವನೇ ಪರವಾಗಿಲ್ಲ, ಚಿಕ್ಕ ಹುಡುಗನೇ ಸೈಕಲ್ ತುಳಿತಾನೆ ಚೆನ್ನಾಗಿ. ನಾನೇ ಹೇಳ್ಕೊಟ್ಟಿದ್ದು. ಅಯ್ಯೋ ಅಯ್ಯೋ ಅಯ್ಯೋ. ಕೆಂಚಿ ಕೆಂಚಿ ಸೈಡ್ಗೆ ಹೋಗು ಕೆಂಚಿ ನೀನು. ತಮಾಷೆ ಮಾಡ್ತಾ ಇದ್ವಿ ನಾವು. ಬೇಡ. ಹಾಯ್ ಗಾಯ್ಸ್, ಇವತ್ತು ಸ್ಪೆಷಲ್ ಏನಿಲ್ಲ, ಆದರೆ ನನ್ನ ಫೇವ್ರೇಟು ಏನು ಗೊತ್ತಾ? ಸೊಪ್ಸಾರು. ನನಗೆ ನಮ್ಮ ಅಮ್ಮ ಮಾಡೋದು ಸೊಪ್ಸಾರು ತುಂಬ ಇಷ್ಟ. ಸ್ಪೆಷಲಿ ನಮ್ಮ ಅಜ್ಜಿ ಮಾಡ್ತಾ ಇದ್ದಿದ್ದು ಸೊಪ್ಸಾರು ನನಗೆ ಇನ್ನೂ ಇಷ್ಟ. ಯಾಕಂದರೆ ಅದು ಒಂಥರ ಒಂದು ಫ್ಲೇವರ್ ಕೊಡೋದು. ಸೊಪ್ಸಾರು ಮಾಡಿದಾಗೆಲ್ಲ ನಾನು ಅಜ್ಜಿ ನೆನೆಸ್ಕೊತಿದ್ದೆ. ಅವಾಗೂ ಚೆನ್ನಾಗಿದ್ದಾಗೂ ಸೊಪ್ಸಾರು ಮಾಡಿದಾಗೆಲ್ಲ ಅಜ್ಜಿ ಕೈಯಲ್ಲಿ ಎಷ್ಟು ದಿನ ಆಯಿತು ತಿನ್ನಬೇಕು ಅಂತ ಆಸೆ ಪಡುವೆ ನಾನು. ಈಗಂತೂ ಇನ್ನೂ ಜಾಸ್ತಿ ನೆನಪಾಗ್ತಾರೆ ನನಗೆ ಸೊಪ್ಸಾರು ಮಾಡಿದಾಗೆಲ್ಲ. ಬಿಕಾಸ್ ನಮ್ಮ ಅಜ್ಜಿ ಮಾಡ್ತಾ ಇದ್ದಿದ್ದು ಸೊಪ್ಸಾರು, ಬೇಳೆ ಸಾರು ನನಗೆ ತುಂಬ ಇಷ್ಟ ಆಗ್ತಿತ್ತು. ಸೊ ಇವತ್ತು ನಮ್ಮಮ್ಮ ಮಾಡೋ ಸೊಪ್ಸಾರು ಆಲ್ಮೋಸ್ಟ್ 40 ಅಲ್ಲ 3/4 90% ಸೇಮ್ ಟೇಸ್ಟ್ ಇರುತ್ತೆ ನಮ್ಮಮ್ಮನ ಕೈಯಲ್ಲಿ. ಬಟ್ ಇನ್ನೊಂದು 10% ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಆಲ್ಮೋಸ್ಟ್ ಸೇಮ್ ನಮ್ಮ ಅಜ್ಜಿ ಮಾಡೋ ಟೇಸ್ಟೇ ಬರುತ್ತೆ ನಮ್ಮಮ್ಮನ ಕೈಯಲ್ಲಿ. ಬಟ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಸೊಪ್ಸಾರು. ನಾನು ಸುಮ್ಮನೆ ಹಿಂಗೆ ಡೌ ಹೊಡಿತಾ ಇರ್ತೀನಿ ಬಿಗ್ ಬಾಸ್ ಎಲ್ಲ ಬಂದಾಗ. ಬಿಗ್ ಬಾಸಲ್ಲಿ ನಾನೇನಾದರೂ ಬಿಗ್ ಬಾಸ್ಗೆ ಹೋದರೆ ಭ್ರಮೇಲಿ ನಾನೇನಾದರೂ ಬಿಗ್ ಬಾಸ್ಗೆ ಹೋದರೆ ನಾನು ಫ್ಯಾಮಿಲಿ ರೌಂಡ್ ಇರುತ್ತಲ್ಲ, ಅವಾಗ ಎಲ್ಲರೂ ತಿನ್ನೋಕೆ ತಗೊಬರ್ತಾರಲ್ಲ, ಅವಾಗ ನನಗೇನು ತಗೊಬರ್ತೀಯ ನೀನು ಅಂತ ಕೇಳಿದ್ರೆ ಸೊಪ್ಸಾರು ಅಂತಾರೆ. ಯಾಕಂದರೆ ನಂಗೆ ಸೊಪ್ಸಾರು ಅಂದರೆ ಅಷ್ಟಿಷ್ಟ. ಅದಕ್ಕೆ ಅದೆಲ್ಲ ಹುಚ್ಚುಭ್ರಮೆ ಬಿಡಿ, ದುರಿದ್ ಬಿಟ್ಟ ನುಣ್ಣಿಗೆ ನಮಗೆಲ್ಲ ಅವೆಲ್ಲ. ಸೊ ಹಂಗೆ ಹೇಳೋದು. ಇವತ್ತು ನಮ್ಮಮ್ಮ ಸೊಪ್ಸಾರು ಮಾಡ್ತಾರೆ, ಅದ್ರ ರೆಸಿಪಿ ತೋರಿಸ್ತೀನಿ ಬನ್ನಿ, ನೀವು ಟ್ರೈ ಮಾಡ್ಕೊತೀನಿ. ಬಿಸಿಲಲ್ಲಿ ಸೊಪ್ಪು ಒಳ್ಳೇದು, ಸೂಪರ್ ಆಗಿರುತ್ತೆ. ಬನ್ನಿ ಗಾಯ್ಸ್, ಸೊಪ್ಸಾರು ರೆಸಿಪಿ ತೋರಿಸ್ತೀನಿ. ಸೊಪ್ಪಿನೊಳಗೆ ಯಾವ್ದು ಬೇಕಾದರೂ ತಗೊಳ್ಳಿ, ತೊಂದರೆ ಇಲ್ಲ. ನನಗೆ 2 ಸೊಪ್ಪು ಸಿಕ್ತು, ತೊಗೊಂಡಿದ್ದೀನಿ. ಪಾಲಕು, ಸಬ್ಬಕ್ಕಿ, ಇದೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಪಾಲಕು ಸಬ್ಬಕ್ಕಿ ಎರಡೇ, ಒಂದೇ ಹಾಕಿದ್ರೂ ಪರವಾಗಿಲ್ಲ, ಇಲ್ಲ ಎಲ್ಲ ಮಿಕ್ಸ್ ಸೊಪ್ಪು ಹಾಕಿದ್ರೂ ಪರವಾಗಿಲ್ಲ, ಎಷ್ಟು ಸೊಪ್ಪು ಸಿಕ್ಕಿದ್ರೂ ಪರವಾಗಿಲ್ಲ. ಯಾವ್ದು ಬೇಕಾದ್ರೆ ತೊಳೆದು ಚೆನ್ನಾಗಿ ಕ್ಲೀನ್ ಮಾಡಿ ಸಣ್ಣಕ್ಕೆ ಹೆಚ್ಚಿ ರೆಡಿ ಮಾಡ್ಕೊಳ್ಳಿ. ಪಾಲಕು ಸಬ್ಬಕ್ಕಿ ಕೊತ್ತಂಬರಿ ಇಷ್ಟರಲ್ಲೇ ಸಾರು ಮಾಡ್ಬಿಡ್ತಾವ್ರು ನಮ್ಮಮ್ಮ ಇವತ್ತು. ಹುಳಿ ಏನೋ ಹೇಳ್ಬೋದು, ಸಾಂಬಾರು ಅನ್ಬೇಕು, ಸಾರಲ್ಲ. ಸಾಂಬಾರು ಅನ್ಬೋದು, ಇಲ್ಲ ಹುಳಿ ಅನ್ಬೋದು. ಒಗ್ಗರಣೆಗೆ ಎಣ್ಣೆ ಹಾಕೋತಾ ಇದ್ದೀನಿ. ಕುಕ್ಕರಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ನಮ್ಮಮ್ಮ. ಯಾಕೆಂದ್ರೆ ಸೊಪ್ಪು ಫ್ರೈ ಮಾಡಬೇಕಲ್ಲ, ಸ್ವಲ್ಪ ಡೀಪ್ ಫ್ರೈ ಇರುತ್ತಲ್ಲ ಇವೆಲ್ಲ. ನೋಡಿ ಐಟಮ್ ಜಾಸ್ತಿ ಇರೋದ್ರಿಂದ, ಇದರಲ್ಲೇ ಕೂಗ್ಸೋದ್ರಿಂದ ನಾವು ಜಾಸ್ತಿ ಎಲ್ಲ ಇದ್ರೊಳಗೆ ಒಟ್ಟಿಗೆ ಹಾಕಿ ಕೂಗ್ಸೋದು. ನೀರಿತ್ತೇನೆ ಕುಕ್ಕರಲ್ಲಿ? ಇರಲಿ ಬಿಡು. ಇವಾಗ ಜೀರಿಗೆ ಮತ್ತೆ ಸಾಸಿವೆ ಎರಡು ಸಮಕ್ಕೆ, ಎರಡು ಸಮ, ಅರ್ಧ ಸ್ಪೂನ್ ಸಾಕು. ಹೌದು. ಅದಾಗಿದ ತಕ್ಷಣ ಒಂದು ಈರುಳ್ಳಿ, ಒಂದು 5-6 ಪೀಸು ಪುಟ್ಟದು ಬೆಳ್ಳುಳ್ಳಿ, ಚಚ್ಚಿಲ್ಲ ಹಾಗೆ ಹಾಕಿರೋದು. ಒಂದು ಈರುಳ್ಳಿ, ಒಂದು 5-6 ಪೀಸು ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಫಸ್ಟ್. ಒಂದು ಈರುಳ್ಳಿ.
ಇವಾಗ ಸಿಪ್ಪೆ ತೆಗೆದಿದ್ದೀನಿ ಟೊಮೊಟೊಗೆ. ಸಿಪ್ಪೆ ತೆಗೆದೆ ಸಣ್ಣಕ್ಕೆ ಹೆಚ್ಚಿ 2 ಟೊಮೊಟೊ ಹಾಕೊಂಡಿದ್ದೀನಿ. 1 ಈರುಳ್ಳಿ 2 ಟೊಮೆಟೊ. ಹೌದು. ಸ್ವಲ್ಪ ಇದಕ್ಕೆ ಹುಳಿ ಉಪ್ಪು ಖಾರ ಉಪ್ಪಲ್ಲ ಹುಳಿ ಖಾರ ಜಾಸ್ತಿ ಇರ್ಬೇಕು ಸೊಪ್ಪಿಗೆ, ಸೊಪ್ಪಿನ ಸಾಂಬಾರಿಗೆ. ಚೆನ್ನಾಗಿ ಮಿಕ್ಸ್ ಆಗ್ಬಿಡುತ್ತೆ, ಸಾಫ್ಟ್ ಆಗ್ಬಿಡುತ್ತೆ. ಅದ್ರ ತಗೊಳ್ಳಿ, ದಂಟು ಏನ್ ಬೇಕಾದ್ರೆ ತಗೋಬಹುದು. ಇಷ್ಟು ಹಾಕೊಂಡಿದ್ದೀನಿ ನಾನು. ಫುಲ್ ಒಂದೊಂದು ಕಟ್ ತಗೊಂಡಿದ್ದೀನಿ. ಇದು ಅರ್ಧ ಕಟ್ಟು ಸಬ್ಬಕ್ಕಿ, ಪಾಲಾಕು 1 ಕಟ್ ತಗೊಂಡಿದ್ದೀನಿ. ಸರ್ ಮುಚ್ಚೋಗ್ತಾ ಇದೆಯಾ? ಒಂದು 2 ನಿಮಿಷ ಬಂದು ನೋಡಿ. ಸುಂಡೋಯ್ತದೆಲ್ಲ. ಸೊಪ್ಪು ತುಂಬಾ ಒಳ್ಳೇದು, ಹಾಗಾಗಿ ಜಾಸ್ತಿ ಸೊಪ್ಪು ಬೇಕು. ಯಾಕಂದ್ರೆ ಈ ತರ ನಾವು ಎಣ್ಣೆಲಿ ಹುರಿದಾಗ ಮುಕ್ಕಾಲಿರೋದು 1/4 ಭಾಗ ಹೊರಟೋಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಷ್ಟು. ಕೆಲವರು ರುಬ್ಬಿ ಮಾಡ್ತಾರಲ್ವಾ ಸೊಪ್ಪು ಸಾರು, ಅದು ಮೊಸೊಪ್ಪು ಅಲ್ಲ. ಇದಕ್ಕೆ ಕಾಯೆಲ್ಲ ಹಾಕಿ ರುಬ್ಬೋದು. ನಾನೆಲ್ಲ ತಿಂದಂಗಿದೆ ನನ್ಗೆ ಆಕ್ಚುಲಿ. ಹೌದಾ? ಇಲ್ಲ, ಸೊಪ್ಪು ಸಾರು ರುಬ್ತಾರೆ. ರುಬ್ಬೋದು. ತೆಂಗಿನಕಾಯಿ ಹುರ್ಗಡ್ಲೆ ಅದು ರುಬ್ತಾರೆ. ತುಂಬಾ. ಅದೇ ನಾನು ಹೇಳಿದ್ನಲ್ಲ, ಜನ ಜಾಸ್ತಿ ಇದ್ರೆ ಒದ್ಗಲ್ಲ ಅನ್ನೋರು ರುಬ್ಬಿ ಮಾಡ್ತಾರೆ. ನಮ್ಮನೇಲಿ ಈ ಹುಳಿ ನಾಳೆ ಮಿದ್ದಿದ್ರೆ ಸಾಕು ಸದ್ಯ. ಹಾಗಾಗಿ ಸೊಪ್ಪು ಸಾರು ಖಾಲಿ ಆಗುತ್ತೆ ಬಿಡು, ನಾವೆಲ್ಲ ನಮ್ಮಲ್ಲಿ ಎಲ್ಲರಿಗೂ ಇಷ್ಟ. ಇದಕ್ಕೆ ಮೊಸರು ಹಾಕೊಂಡು ತಿಂತಾರೆ ನಮ್ಮಲ್ಲಿ. ಹಂಗೇನೆ ಅನ್ನ ಹುಳಿ ಊಟ ಮಾಡದ್ಮೇಲೆ ಇದಕ್ಕೆ ಹುಳಿಗೆ ಮೊಸರು ಹಾಕೊಂಡು 1-2 ಸೌಟು ಸೊಪ್ಪಿನ ಸಾರು, 1 ಸೌಟು ಗಟ್ಟಿ ಮೊಸರು ಹಾಕೊಂಡ್ ತಿನ್ರಿ. ಹೆಂಗಿರುತ್ತೆ ಗೊತ್ತಾ? ಕಳ್ದೋಯ್ತೀರಾ. ಸಾಕತ್ತಾಗಿರುತ್ತೆ. ಸೊಪ್ಪು ಸಾರು, ಮೊಸಪ್ಪು, ಸೊಪ್ಪು ಸಾರು ಎಲ್ಲದಕ್ಕೂ ಮ್ಯಾಚ್ ಅದು. ನಮ್ಮಮ್ಮ ಮೊಸಪ್ಪು ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದ್ರಲ್ಲಿ ನಮ್ಮಮ್ಮ ಸ್ಪೆಷಲ್ ಆಗಿ ಮಾಡ್ತಾರೆ. ಅದನ್ನ ನೆಕ್ಸ್ಟ್ ತೋರ್ಸಮ್ಮ, ಮೊಸಪ್ಪು ಮಾಡಿ ತೋರ್ಸು. ಯಾರು ಹಾಕಲ್ಲ ಆ ಇಂಗ್ರೀಡಿಯೆಂಟ್, ನಾನು ಹಾಕ್ತೀನಿ. ಅದನ್ನ ಪಕ್ಕ ಟೇಸ್ಟ್ ಅಂತ ಮಾಡಿ ತೋರಿಸ್ತೀನಿ ನೋಡಿ. ಫುಲ್ ಕುಕ್ಕರ್ ತುಂಬಿದ್ದ ಪಾತಾಳು ಕೊಟ್ಟೋಯ್ತು. ಇವಾಗ ತೊಳೆದು ಇಟ್ಟಿದ್ದೀನಿ ತೊಗರಿ ಬೇಳೆ. ಇದ್ರ ಫುಲ್ ಕಪ್ಪು, 1 ಕಪ್ ತೊಗರಿ ಫುಲ್ ಕಪ್ಪು ತೊಳೆದು ಬಿಟ್ಟು ಹಾಕಿದ್ದೀನಿ. ಮಸೂರ್ ದಾಲ್. ಮಸೂರ್ ದಾಲ್ ನಿಮ್ಗೆ ಯಾವ ದಾಲ್ ಬೇಕೋ ಹಾಕೊಳ್ಳಿ, ಅವ್ರ ಇಷ್ಟ. ಇದೂನು ಚೆನ್ನಾಗಿಲ್ಲ, ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಯಾರೋ ಕಮೆಂಟ್ ಹಾಕಿದ್ರು. ಯಾವ್ದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಅಲ್ಲ, ಆರೋಗ್ಯಕ್ಕೆ ಯಾವ್ದು ಒಳ್ಳೇದಲ್ಲ. ನಾವು ಉಸಿರಾಡ ಗಾಳಿನೂ ಸರಿಗಿಲ್ಲ. ಹಂಗಂತ ಜೀವನ ಮಾಡದೆ ಇಲ್ದಿರಕಾಯ್ತದ? ಏನು ಅವ್ರಿಷ್ಟಕ್ಕೆ ಯಾವ ಬೇಳೆ ಅದೇ ಯೂಸ್ ಮಾಡ್ಕೊಳ್ಳಿ. ನಾನು ಬೇಗ ತುಂಬಾ ಸಾಫ್ಟ್ ಆಗುತ್ತೆ. ನನಗೆ ಟೇಸ್ಟ್ ಇಷ್ಟ, ಅಸಿಡಿಟಿ ಆಗಲ್ಲ ನನಗೆ ಬೇರೆದು. ಅಪರೂಪಕ್ಕೆ ತೊಗರಿಬೇಳೆ, ನಾವು ಶಿವಲಿಂಗ ತೊಗರಿಬೇಳೆನೂ ಯೂಸ್ ಮಾಡ್ತೀವಿ ಅಡಿಗೆಗೆ, ಇಲ್ಲ ಅನ್ನಲ್ಲ. 99% ಜಾಸ್ತಿ ಇದನ್ನೇ ಮಾಡೋದು. ನಮ್ಗಿದೆ ಇಷ್ಟ, ಹೊಂದ್ಕೊಂಡ್ಬಿಟ್ಟಿದೆ ನಮಗೆ. ಇವಾಗ ನಮ್ಗೆ ಶಿವಲಿಂಗ ಬೇಳೆ ತಿಂದ್ರೆ ಬರೀ ಊಸ್ ಬರುತ್ತೆ. ಸತ್ಯ ಹೇಳ್ತೀನಿ, ಬರೀ ಊಸ್ಕೊಂಡಿರ್ತೀವಿ ನೋಡಿ. ಅರಿಶಿನ ಹಾಕ್ತೀನಿ, ಅದಕ್ಕೆ ನಾವು ಯೂಸ್ ಮಾಡಲ್ಲ. ಅರಿಶಿನ. ಗ್ಯಾಸ್. ಉಪ್ಪು. ಹುಳಿ ಪುಡಿ 1 ಸ್ಪೂನ್ ತಗೊಂಡಿದ್ದೀನಿ. ಯಾಕೆಂದ್ರೆ ಸ್ವಲ್ಪ ಹಚ್ಕಾರ ಹಾಕ್ತೀನಿ ಟೇಸ್ಟ್ಗೆ, ಕಲರ್ಗೆ. MTR ಸಾಂಬಾರ್ ಪುಡಿ ಮನೇಲಿ ಮಾಡಿರೋದಲ್ಲ. ನನಗ್ ಗೊತ್ತು, ನಾವ್ ಎಸತಿ ಹೇಳಿದ್ರು ಜನ ಕಮೆಂಟ್ ಆಗ್ತಾ ಇದ್ದೀರಾ ಅಂತ. ನಮ್ಮಮ್ಮ ಹುಳಿ ಪುಡಿ ಎಲ್ಲ ಮಾಡಲ್ಲ. ನಮ್ಮ ಅಜ್ಜಿ ಇದ್ದಾಗ ಮಾಡ್ತಿದ್ರು, ನಮ್ಮಮ್ಮ ಮಾಡಲ್ಲ. ನಾವು MTRಗೆ ನಾವು ಸ್ಟಿಕ್ ಆನ್ ಆಗಿದೀವಿ. ನಮ್ಗೆ ಅದೇ ಕಂಫರ್ಟಬಲ್ ಆಗಿದೆ. ನಿಮ್ಗೆ ಯಾವ್ದು ಬೇಕೋ ನೀವು ಹಾಕೊಳ್ಳಿ ಗೈಸ್. MTR ಕಂಪನಿ ಅವ್ರಿಗೆ ಶೇರ್ ಆಗ್ಲಿ, ನಾವ್ ಏನೇ ತಗೋತೀವಿ. ಇದು ಅಷ್ಟೇ MTRದೇ ಖಾರದ ಪುಡಿ. ನಮ್ಗೆ ಬೇರೆ ಯಾವ ಬ್ರ್ಯಾಂಡ್ ಇಷ್ಟ ಆಗಲ್ಲ. ನಮ್ ಕಂಫರ್ಟ್ ಇದೇನೆ. ಸೊ ನಿಮ್ ಕಂಫರ್ಟ್ ಏನಿದೆ ಯೂಸ್ ಮಾಡಿ. ಅವ್ರ ಮನೆ ಹುಳಿ ಪುಡಿ ಆಗಿರ್ಲಿ, ಅಚ್ಕಾರ ಪುಡಿ ಅವರೇ ಪುಡಿ ಮಾಡಿ ಇಟ್ಕೊಂಡಿದ್ರೆ ಮಾಡ್ಕೊಳ್ರಿ, ಚೆನ್ನಾಗಿ ಎಂಜಾಯ್ ಮಾಡಿ. ನಾವ್ ಮಾಡೋದನ್ನ ನೋಡಿ ಎಂಜಾಯ್ ಮಾಡಿ, ಮಾಡ್ಕೊಂಡು ತಿನ್ನಿ. ತುಂಬಾ ಚೆನ್ನಾಗಿರತ್ತೆ ಆಯ್ತಾ. ಇದು ಸ್ವಲ್ಪ ಎಣ್ಣೆನಲ್ಲಿ ಹುಳಿ ಪುಡಿ, ಅಚ್ಕಾರ ಎಲ್ಲವೂ ಸ್ವಲ್ಪ ಹೊಂದ್ಕೊಳ್ಳಿ. ತುಂಬಾ ಸಿಂಪಲ್ ನೋಡಿದ್ರಾ? ಅಷ್ಟೇ. ಇದೇನಿಲ್ಲ, ಈಗ ನೀರ್ ಹಾಕಿ 2 ವಿಸಿಲ್ ಕೂಗ್ಸರ್ ಮುಗ್ದೋಯ್ತು ಹುಳಿ ಸಾಂಬಾರ್ ರೆಡಿ. ಎಸ್, ಸೊಪ್ಪಿನ ಸಾಂಬಾರ್ ರೆಡಿ. ಒಳ್ಳೆ ಮುದ್ದೆ, ಅನ್ನ, ಸಾಂಬಾರ್, ಸೈಡ್ ಪಲ್ಯ ಒಂದಷ್ಟು ಹಾಕೊಂಡು ತಿಂತಾ ಇದ್ರೆ ಎಲ್ಲ ಖಾಲಿ. ಆಕ್ಚುಲಿ ಇವತ್ತು ನಾವು ರಾತ್ರಿ ಡಿನ್ನರ್ ಮಾಡ್ತಾ ಇರೋದು. ಇದು ಮಧ್ಯಾಹ್ನ ಅಲ್ಲ, ಇವಾಗ ರಾತ್ರಿ ಡಿನ್ನರ್ ಮಾಡ್ತಿದೀವಿ ನಾವು. ಇವಾಗ ಸಾಯಂಕಾಲ ಮಾಡ್ತಾ ಇದೀವಿ ವಿಡಿಯೋ. ನಿಮ್ಗೆ ರಾತ್ರಿ ನಾವು ತಿಂತೀವಿ. ಇವತ್ತಿನ ಊಟ ಸೊಪ್ಪಿನ ಸಾರು. ಏನೇನ್ ಕಾಂಬಿನೇಷನ್ ಮಾಡ್ಕೊಂಡ್ ತಿಂತೀವಿ, ಸೈಡ್ಸ್ ನೋಡ್ಬೇಕು ನೀವು. ಫಸ್ಟ್ ಮಜಾ ಇರತ್ತೆ. ನೀರ್ ಎಷ್ಟ್ ಬೇಕೋ ಅಷ್ಟು ಹಾಕೊಳ್ಳಿ, ನಿಮ್ ಇಷ್ಟ. ಅವ್ರ ಮನೆಗೆ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಎಲ್ಲರಿಗೂ. ನಾನು ಇಷ್ಟ ಹಾಕಿದ್ದೀನಿ. ಇದೇನ್ ದಾಲ್ ತರನೇ ಇರಲ್ಲ, ರಸಂ ತರನೇ ಇರಲ್ಲ, ಹುಳಿ ತರನೇ ಇರುತ್ತೆ. ಇವಾಗ 2 ವಿಸಿಲ್ ಕೂಗಿಸ್ತೀನಿ, ಮುಚ್ಚಳ ಹಾಕ್ಬಿಟ್ಟು. 2 ವಿಸಿಲ್ ಕುಯ್ ಅಂತ ಅನ್ಸಿ ಸೊಪ್ಪು ಸಾರು ರೆಡಿ ಆಯ್ತದೆ.
A few moments later. ಕುಲ್ಜಾ ಸಿಮ್ ಸಿಮ್. ವಾವ್ देखो ना गाइस ಗಮ್ಮಂತದಿಮ್ಮ. ಒಂದ್ಸಲ ಚೆನ್ನಾಗಿ ಹಿಂಗೆ ಕಲ್ಕೊಂಬಿಡಿ. ಉಪ್ಪು ಖಾರ ಏನೋ ಬೇಕಾದರೆ ಇನ್ನೊಂದ್ಸಲ ಲೈಟಾಗಿ ಹಾಕೋಬೋದು, ಏನು ತೊಂದರೆ ಇಲ್ಲ. ಒಂದು ನಿಮಿಷ ಒಂದು ಕುದಿ ಬಂದಿದ ತಕ್ಷಣ ಸಾಕು. ಊಟ ಸೊಪ್ಪಿನ ಮಾಡ್ತಾ ಸಾಂಬಾರ್ ಇಸ್ ರೆಡಿ. ಸೊಪ್ಪಿನ ಸಾಂಬಾರು, ಸೊಪ್ಪಿನ ಹುಳಿ ಏನು ಬೇಕಾದ್ರೆ ಹೇಳ್ಬೋದು. ಯಮಿ ಯಮಿ. ಟೊಮೊಟೊ ಕಾಣ್ತಾ ಇದೆಯಾ ಫ್ರೆಂಡ್ಸ್? ಗಮ್ಮಂತಿದೆ ಒಟ್ಟಿನಲ್ಲಿ. ಒಳ್ಳೆ ಊಟ ಮಾಡಬೇಕು ಅನ್ಸುತ್ತಲ್ಲ. ಹೌದು, ಸ್ಮೆಲ್ಗೆನೆ ಟೆಂಪ್ಟ್ ಆಗುತ್ತೆ ತಿನ್ಬೇಕು ಊಟ ಹೊಟ್ಟೆ ತುಂಬಾ ಅಂತ. ನಿಮ್ಮ ಅಮ್ಮನ ಮನೆ ಮಾಡೋ ತರನೇ ಸ್ಮೆಲ್. ನನ್ಗೆ ಅಜ್ಜಿನೇ ನೆನಪಾಗುತ್ತೆ. ಸರ್ ಮಾಡಿದ್ರೆ ಅಜ್ಜಿನೇ. ಸಾಂಬಾರ್ ಪುಡಿ ಪಾಪ ಅಜ್ಜಿ ಮಾಡ್ಕೊಡೋರು, ನಿಧಾನ ಕುತ್ಕೊಂಡು ಪಾಪ. ನಮ್ಗೆ ಏನು ಮಾಡೋಕ್ಕಾಗಲ್ಲಮ್ಮ, ಏನು ಮಾಡೋಕ್ಕಾಗಲ್ಲ. ಅವ್ರೇನು ಹುಳಿ ಪುಡಿ ನಾನು ಕೇಳೋಕ್ಕಾಗುತ್ತೆ? ಈಗ ಎಲ್ಲೋ ಕೇಳಿ, ಅಡ್ರೆಸ್ ಇಲ್ಲ ಅವ್ರದ್ದು, ಅಡ್ರೆಸ್ಸೇ ಇಲ್ಲ. ಅಡ್ರೆಸ್ ಇಲ್ಲದ ಊರಲ್ಲಿದ್ದಾರೆ. ಓಕೆ ಫ್ರೆಂಡ್ಸ್, ನೋಡಿ ಓಪನ್ ಆದಮೇಲೆ ಈ ಥರ ಒಂದು ಕುದಿ ಕುಸ್ಬಿಡಿ, ಚೆನ್ನಾಗಿ ನಿಮಗೆ ಕಲಕ್ಬಿಟ್ಟು. ಬೇಳೆ ತೋರಿಸು, ಬೇಳೆ ಕಾಣೋದೇ ಇಲ್ಲ ನೋಡಿ. ನೀವು ಶಿವಲಿಂಗ ಹಾಕಿದ್ರೆ ದಪ್ಪ 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 ನನ್ಗೆ ಅದು ಏನೋ ಇಷ್ಟನೇ ಆಗಲ್ಲ, ಅದಕ್ಕೆ ಊಸ್ ಬೇಳೆ ಅಂತ ಸಿಕ್ಕಿದ್ದೀನಿ ನಾನು. ಏನಿಲ್ಲ, ಆ ಬೇಳೆನಾರ ಹಾಕಿದ್ರೆ ಸ್ವಲ್ಪ ಮಸಿಬೇಕಾಗುತ್ತೆ, ಮಂತು ತಗೊಂಡು ಮಸಿಬೇಕಾಗುತ್ತೆ. ಹಿಂಗೆ ಚೆನ್ನಾಗಿ ಬೇಳೆ ಜೊತೆಗೆ ಇದೇನು ಮಸಿಯೋದೇ ಬೇಡ, ಅದೇ ಮಸ್ತೋಗಿರುತ್ತೆ. ಚೆನ್ನಾಗಿ ಬೇಳೆ ತುಂಬ ಸಾಫ್ಟಾಗಿರುತ್ತೆ. ಒಂದು ಕುದಿ ಕುದಿಸಿ ಎಲ್ಲ ಹೊಂದ್ಕೊಂಡ್ಬಿಡುತ್ತೆ. ಉಪ್ಪು ಬೇಕಾದ್ರೆ ಎಕ್ಸ್ಟ್ರಾ ಹಾಕೋಬೋದು. ಯಾವಾಗ ಉಣ್ಣಕ್ಕೆ ಅಪ್ಪನ ಊಟ ಆದ್ಮೇಲೆ ಗಂಡು ಮಕ್ಳು ದುಡ್ಕೊಂಡು ಬರ್ತಾರೆ. ಊಟ ಹೆಣ್ಮಕ್ಳು ಮನೇಲಿರ್ತೀರಾ, ನಿಧಾನಕ್ಕೆ ಊಟ ಮಾಡಿ ಅಂತ ಹೇಳಕ್ ಆಗಲ್ಲ. ಯಾರು ಹೊಟ್ಟೆ ಸಿತ್ತೋ ಅವ್ರು ತಿನ್ಕೊಂಡು ಹೋಯ್ತಾ ಇರ್ಬೋದು. ಅದೆಲ್ಲ ನಿಮ್ ಕಾಲಕ್ಕೆ ಡವ್, ನಮ್ ಕಾಲಕ್ಕೆ ಅವೆಲ್ಲ ಸೀನ್ ಇಲ್ಲ. ಯಾರು ಹೊಟ್ಟೆ ತಂಗ್ಳು ಯಾವನ್ ತಿಂತಾನ ಆರೋಗ್ಯ ಹಾಳು ಮಾಡ್ಕೊಳಕ. ನಾಳೆ ಇವತ್ತು ತಂಗ್ಳು ತಿಂದ್ರೆ ನಾಳೆ ಬೇದಿ ಆಯ್ತದೆ. ಅದೆಲ್ಲ ಮಾಡಬಾರ್ದು. ಫ್ರೆಶ್ ಆಗಿ ತಿನ್ಬೇಕು. ಯಾರಿಗೆ ಹಶ್ವಾಗುತ್ತೋ ಅವ್ರ ಪ್ರಯಾರಿಟಿ ಬೇಸಿಸ್ ಅಲ್ಲಿ ತಿನ್ಕೊಂಡು ಹೋಯ್ತಾ ಇರ್ಬೇಕು. ಗಂಡ ತಿನ್ಮೇಲೆ ಅವ್ರ ತಟ್ಟೆಲೇ ಸರ್ಕೊಂಡ್ ತಿಂತೀರಿ. ಪಾತಿವ್ರತೆ ನಮ್ ಕೈಲಾಗಲ್ಲ. ಆ ಪಾತಿವ್ರತೆನೆಲ್ಲ ಬಾಳಿಸ್ಕೊಳಕ್ ಆಗಲ್ಲ. ಗಂಡನ ಹೆಸರು ಹೇಳ್ಬಾರ್ದು ಅಂತ ಪಾವಿತ್ರತೆ. ನನ್ನ ಗಂಡನ ಹೆಸರು ರಾಮಚಂದ್ರ ರಾವ್. ಹೆಸರೆಲ್ಲ ಇದೆ ಬಿಡು. ರಾಮ, ಕೋದಂಡ ರಾಮ, ಶ್ರೀರಾಮ, ಎಷ್ಟು ರಾಮ ಇದೆ ಅಲ್ಲಿ ಅವತಾರಗಳು. ರಾಮನ ಅವತಾರ, ರಘುಕುಲ ಸೋಮನ ಅವತಾರ. ಯಾರ ರಾಮನ ಅವತಾರ ಹೇಳ್ತಿದ್ಯಾ? ನಿನ್ ಗಂಡನ ಅವತಾರ ಹೇಳ್ತಿದ್ಯಾ? ನಿಜವಾದ ರಾಮನ ಅವತಾರ ಹೇಳ್ತಾ ಇದೀಯಾ? ರಾಮನ ಅವತಾರ ಹೇಳ್ತಾ ಇದೀನಿ. ನನ್ನ ಗಂಡನ ಹೋಗ್ಬೇಕಾದ್ರೆ ನಕ್ಕೊಂಡು ಹೋಯ್ತಾನೆ ಬರ್ತಾವ ಅನ್ಕೊಂಬರ್ತಾರೆ. ಯಾಕೆ ಹೇಳಿ, ಕೆಲಸ ದುಡಿಮೆ ಅದು ಅಷ್ಟು ಸ್ಟ್ರೈನ್ ಆಗಿರುತ್ತೆ. ಅದು ಹೋಗ್ಬೇಕಾದ್ರೆ ಒಂದು ಅವತಾರ, ಬರ್ಬೇಕಾದ್ರೆ ಅಂತವ್ರ ಎಲ್ಲ ಒಂದೇ. ಒಟ್ನಲ್ಲಿ ನಾಡು ಎಲ್ಲರಿಗೂ ಅನ್ವಯಿಸುತ್ತೆ. ಎಲ್ಲ ಗಂಡು ಮಕ್ಳು ಹಾಗೆ ಹ್ಯಾಪಿಯಾಗಿ ಬರೋರು. ಎಲ್ಲೋ ಕೋಟಿಗೆ ಒಬ್ರು ಅನ್ಸುತ್ತೆ, ನಗಾಡ್ಕೊಂಡು ಅನ್ಕೊಂಡ್ ಬರ್ತಾ ಇರ್ತಾರೆ. ಅವ್ರಿಗೆ ಏನಿಲ್ಲ, ಮನೆಗೆ ಬಂದ ತಕ್ಷಣ ಫ್ರೆಶ್ ಅಪ್ ಆಗ್ತಾರೆ, ಊಟ ಹಾಕ್ರಿ ಫಸ್ಟು ಅಂತಾರೆ. ಅದಾದ್ಮೇಲೆ ಮಿಕ್ಕಿದ್ ಮಾತಾಡಿ ಅಂತಾರೆ. ಅಲ್ಲಿ ತನಕ ನಮ್ಮನ್ನ ಕಾಫಿ ಆಯ್ತಲ್ಲೋ ನೀರು ಕುಡ್ದಂತ ಕೇಳಲ್ಲ. ಟೈರ್ಡ್, ಏನ್ ಮಾಡೋಕ್ಕಾಗಲ್ಲ ಅಷ್ಟೇ. ಓಕೆ ಗಾಯ್ಸ್, ನಮ್ಮ ಮೇಕಪ್ ಎಲ್ಲ ಹೋಗ್ಬಿಟ್ಟಿರತ್ತೆ ಸಾಯಂಕಾಲ ಬರೋದ್ರಲ್ಲಿ. ಗಮ್ಮಂತ ಇದೆ. ಇದಕ್ಕೆ ತುಪ್ಪ ಹಾಕೊಂಡು ಊಟ ಮಾಡ್ಬೇಕು. ಇನ್ನೇನ್ ಹಾಕೋತಾರೆ? ಎಣ್ಣೆ ಎಣ್ಣೆ ಹಾಕೊಂಡು ಊಟ ಅಲ್ಲ, ಒಳ್ಳೆ ತುಪ್ಪ. ಸೈಡ್ ಬಂದಷ್ಟು ಸೈಡ್ಸ್ಗೆ ತೋರಿಸ್ತೀನಿ ಬನ್ನಿ. ಒಂದೊಂದಲ್ಲ ನಮ್ದು ಇವಾಗ ಸೊಪ್ಪಿನ ಸಾರಿಗೆ ಒಂದೊಂದಲ್ಲ, ನಾನು ತೋರಿಸ್ತೀನಿ ಬನ್ನಿ. ಅದು ಹಾಕೋಬೇಕು, ಮಜಾ ಇರುತ್ತೆ. ಸಾಂಬಾರ್ದು ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಹಿಂಗಿರ್ಬೇಕು ಕನ್ಸಿಸ್ಟೆನ್ಸಿ. ತುಂಬಾ ತೆಳ್ಳಗೂ ಇರಬಾರ್ದು, ಗಟ್ಟಿಗೂ ಇರಬಾರ್ದು. ಇದು ಕರೆಕ್ಟ್ ಆಗಿದೆ. ತುಪ್ಪ ಬಳಸ್ತೀನಿ. ಇರಮ್ಮವು ಜಾಲಿ ಎಲ್ಲ ಜಾಲಿ ಹಾಕು. ಸ್ವಲ್ಪ ಹಾಕಮ್ಮವು, ಸಾಕಮ್ಮವು. ಹೇಳಿ ಫ್ರೆಂಡ್ಸ್, ಸೈಡಿಗೆ ಏನೇನು ಹಾಕ್ತಾ ಇದೀರಿ ಹೇಳಿ ಫ್ರೆಂಡ್ಸ್? ಹಪ್ಪಳ, ತಿಪ್ಪಳ, ಉಪ್ಪುಮೆಣಸಿನ್ಕಾಯಿ, ಈರುಳ್ಳಿ. ಅದು ಸಾಂಬಾರ್ ಈರುಳ್ಳಿ ನೋಡಿ, ನೋಡಿ. ಇದು ಬೆಸ್ಟ್ ಅಂಡ್ ಒಳ್ಳೆ ಸಖತ್ತಾಗಿರೋ ಕಾಂಬಿನೇಷನ್. ಈಗ ತಿಂದ್ಬಿಟ್ಟು ರುಚಿಯನ್ನು ಹೇಳುತ್ತೇನೆ. ಸಂಡಿಗೆ ಫುಲ್ಲಿ ಲೋಡೆಡ್ ಮೀಲ್ಸ್. ಚೆನ್ನಾಗಿ ತಿನ್ಬಿಟ್ಟು ಮಲಿಕೊಳ್ಳಿ. ಉಪ್ಪಿನಕಾಯಿ ಬೇಡ, ಸಾಕು. ಇದೇ ಖಾರ ಮೆಣಸಿನ್ಕಾಯಿ. ಬನ್ನಿ ಗಾಯ್ಸ್, ಸೊಪ್ಸಾರು ಉಣ್ಣೋಣ. ಮುದ್ದೆ ಹೌದು, ಮುದ್ದೆ. ಯಾಕಮ್ಮ ಮುದ್ದೆ ಮಾಡ್ಕೊಳ್ಳಿಲ್ಲ? ಮರ್ತೋಯ್ತು, ಹೋಗಮ್ಮ. 8 ಗಂಟೆ ಆಗೇ ಹೋಯ್ತು. ಹಿಂಗೆ ಮಾಡೋದು ನಮ್ಮಮ್ಮ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೊಡ್ತಿದ್ದ ಇದೇ ಹುಳಿಗೆ. ಬನ್ನಿ ಗಾಯ್ಸ್.
ತಿಮಿಟ್ ಮಸಾಲ ಫುಲ್ ತಿಮಿಟ್ ಮಸಾಲ. ಆಹೋ, ಒಳ್ಳೆ ಟಿಪ್ಸ್ ಕೊಡಲಾ? ಸಬ್ಬಕ್ಕಿ ಪಾಲಕ್ ಹಾಕ್ಬಿಟ್ಟೆ ಮಾಡಿ. ಯಾಕಂದರೆ ಎಷ್ಟು ಚೆನ್ನಾಗಿದೆ ಅಂದರೆ ಬಳ್ಳ ಗುಮ್ಗ. ನಾನು ತಿನ್ನೋದು ನೋಡ್ಬಿಟ್ಟೆ ಜನಕ್ಕೆ ಬಾಯಿ ನೀರು ಬರ್ತದಂತೆ ನನ್ನ ಎಕ್ಸ್ಪ್ಲನೇಷನ್ ಕೇಳ್ಬಿಟ್ಟು. ನಾನು ಯಾರೋ ಕಮೆಂಟ್ ಹಾಕಿದ್ರು. ಯಾಕಂದರೆ ಒಂದೊಂದು ಅಗ್ಲೂ ಎಂಜಾಯ್ ಮಾಡಬೇಕು, ಆವಾಗಲೇ ಫ್ಲೇವರ್ ಫುಲ್ ಏನು ಅಂತ ಗೊತ್ತಾಗೋದು. ಸುಮ್ಮನೆ ಚೆನ್ನಾಗಿದೆ ಗ್ಯಾಸ್ ಡವ್ ಎಲ್ಲ ಮಾಡಬಾರ್ದು. ಅಗ್ದು ತಿಂದು ಎನ್ಹ್ಯಾನ್ಸ್ ತೊಗೊಂಡು ಹೇಳಿದ್ರೆ ಆ್ಯಕ್ಚುಲ್ ಫ್ಲೇವರ್ ಏನು ಅಂತ ಗೊತ್ತಾಗೋದು. ಟ್ರಸ್ಟ್ ಮೀ, ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ನಾನಂತೂ ಜಮಾಯಿಸ್ತೀನಿ ಇವಾಗ. ಸಬ್ಬಕ್ಕಿ ಪಾಲಕ್ ಅಲ್ವಮ್ಮಿ, ಸಬ್ಬಕ್ಕಿ ಪಾಲಕ್ಕು ಎರಡೇ ಹಾಕ್ಬಿಟ್ಟು ಮಾಡಿ ಟ್ರೈ ಮಾಡಿ. ಎರಡೇ ಹಾಕ್ಬಿಟ್ಟು ಟ್ರೈ ಮಾಡಿ, ಬೇರೇನು ಹಾಕ್ಬಿಡಿ. ಸಕ್ಕತ್ತಾಗಿದೆ. ಅನ್ನ ಹುಳಿ ಊಟ ಮಾಡಿದ್ಮೇಲೆ ಏನು ಮಾಡ್ತೀರಿ ಇನ್ನು ಮೊಸರಿಗೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಫಸ್ಟ್ ಅನ್ನ ಸರಿ ತಿನ್ಕೊಬಿಡ್ತೀನಿ. ಇದು ಖಾಲಿ ಆದಮೇಲೆ ಮೊಸರಿಗೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ನೀವು ಟ್ರೈ ಮಾಡಿ. ನಂಗೆ ಆಲೇ ಬಾಯಲ್ಲಿ ನೀರು ಬರ್ತದೆ. ಒಂದು ಈರುಳ್ಳಿ ಮೆಣಸಿನ ತಿಂದರೆ ನೆಮ್ಮದಿಯಾಗಿ ತಿನ್ಬೇಕು. ನಂತರ ಸಾಂಬಾರ್ ಈರುಳ್ಳಿ ಟಿಪ್ಸ್ ಏನ್ ಗೊತ್ತಾ? ಸಿಪ್ಪೆ ತೆಗೆದುಬಿಟ್ಟು ತೊಳೆದ್ಬಿಟ್ಟು ಒಂದ್ಸಲ ಒಳ್ಳೆ ನೀರಲ್ಲಿ ನೆನೆ ಹಾಕ್ಬೇಕು. ಅವಾಗ ಇನ್ನೂ ರುಚಿ ಜಾಸ್ತಿ, ಬಾಯಿಯಲ್ಲಿ ಘಾಟ್ ಬರೋದಿಲ್ಲ, ಒಳ್ಳೆ ಟೇಸ್ಟ್. ನೋಡಿ, ನೀರಲ್ಲಿ ನೆನೆ ಹಾಕ್ಬೇಕಂತ ಈರುಳ್ಳಿನ. ಹೌದು, ಸಿಪ್ಪೆ ಸಾಂಬಾರ್ ಈರುಳ್ಳಿನ. ನಮ್ಮ ಸಾಂಬಾರ್ ಈರುಳ್ಳಿ ಸಾಂಬಾರು ಮಾಡ್ತಾರೆ, ಅದನ್ನು ತೋರಿಸ್ತೀನಿ. ಅದಕ್ಕೆ ತಂದವ್ರು 1 kg. ಏನು ಕಡಿಮೆ ರೇಟ್ ಅಮ್ಮ, 40 ರೂಪಾಯಿ ಅಷ್ಟೇ kg. ಎಷ್ಟು? ನನಗೆ ಯಾರೋ ಕಮೆಂಟ್ ಹಾಕಿದ್ರೆ, ನೀವು ಈರುಳ್ಳಿ ಬೆಳ್ಳುಳ್ಳಿ ಯಾಕೆ ಒಗ್ಗರಣೆಗೆ ಹಾಕಲ್ಲ ಅಂತ. ಯಾವುದಕ್ಕೆ ಏನು ಒಗ್ಗರಣೆ ಹಾಕಬೇಕು ಅದಕ್ಕೆ ಅದನ್ನು ಹಾಕಿದ್ರೇ ರುಚಿ. ಈಗ ಸೊಪ್ಸಾರಿಗೆ ಹಿಂಗೆ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರಲ್ಲ, ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಬೀಳಬೇಕು. ಯಾವುದಕ್ಕೆ ಹೆಂಗಿರುತ್ತೋ ಅದನ್ನು ಹಾಗೆ ಹಾಕಬೇಕು. ಬಟ್ ನಾರ್ಮಲಿ ನಾವು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಇದೆಲ್ಲ ಕಮ್ಮಿ ತಿಂತೀವಿ. ಈರುಳ್ಳಿ ತಿಂತೀನಿ. ಈರುಳ್ಳಿ ನನಗಿಷ್ಟ, ನಮ್ಮ ಅಮ್ಮಂಗೆ ಅಷ್ಟು ಇಷ್ಟ ಇಲ್ಲ. ನನಗೆ ತುಂಬ ಇಷ್ಟ ಆನಿಯನು. ಹಸಿ ಈರುಳ್ಳಿ ತಿನ್ನೋಕೆ ಇಷ್ಟ ನನಗೆ. ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಹಸಿ ಈರುಳ್ಳಿ ತಿನ್ಬೇಕು. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಒಳ್ಳೆ ಮದ್ದು. ಆ್ಯಕ್ಚುಲಿ ವೈಟ್ ಆನಿಯನ್ ತುಂಬ ತಿಂತಿದ್ದೆ ನಾನು, ತುಂಬ ತಿಂತಿದ್ದೆ ವೈಟ್ ಆನಿಯನು. ಮಾಸ್ಟರ್ ಶೆಫು ಹೆಂಗದೆ? ಮಾಸ್ಟರ್ ಶೆಫು ಪಪ್ಪ. ಆಮೇಲೆ ಇನ್ನೊಂದು ಹೇಳ್ಬಿಡು, ಸೊಪ್ಪು ಹೇಳ್ಬಿಡು. ಸೊಪ್ಪು ಬಗ್ಗೆ. ಸೊಪ್ಪು ಅಂಗಡಿಲಿ ಫ್ರೆಶ್ ಆಗಿ ಹೋಗಿ ತೊಗೊಂಬಂದು ಅವಾಗಲೇ ಮಾಡಿ. 2-3 ದಿನ ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಮಾಡ್ತೀನಿ ಅಂದರೆ ಒಂಥರ ಕೆಟ್ಟು ವಾಸನೆ ಹೊಡಿತಾ ಇರುತ್ತೆ ಸೊಪ್ಪು. ಅವ್ರು ಯಾವತ್ತಿಂದ ಕಿತ್ಕೊಂಬಂದಿರ್ತಾರೋ, ಇಲ್ಲೇ ಯಾವಾಗ ಇಟ್ಟಿರ್ತಾರೋ, ನಾವ್ಯಾವಾಗ ತರ್ತೀವಿ, ಅದು ಬೇಡ. ಸೊಪ್ಪುಗಳು ಮಾತ್ರ ಫ್ರೆಶ್ ಆಗಿ ತೊಗೊಂಬಂದು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಅಡುಗೆ ಮಾಡಿಬಿಡಿ. ಅವತ್ತೇನೆ ಸಖತ್ ಟೇಸ್ಟ್ ಇರುತ್ತೆ. ಇಲ್ಲಾಂದ್ರೆ ಸಾರು ಪೂರ್ತಿ ಮೋರಿ ವಾಸನೆ, ಕೈ ವಾಸನೆ, ಮೋರಿ ವಾಸನೆ ಚೆನ್ನಾಗೇ ಇರಲ್ಲ. ನೀವು ಎಷ್ಟು ಮಾಡಿದ್ರು ಆ ಸೊಪ್ಪಿಂದ ಇಡೀ ಸೊಪ್ಪು ಸಾರು ಹಾಳಾಗುತ್ತೆ. ಇದು ತುಂಬ ಸತಿ ಎಕ್ಸ್ಪೀರಿಯನ್ಸ್ ಆಗಿದೆ ನಮಗೆ. ಫ್ರೆಶ್ ಸೊಪ್ಪು, ಫ್ರೆಶ್ ಸಾರು ಮಜಾ ಇರುತ್ತೆ. ಮೋರಿ ಸೊಪ್ಪು ತಗೊಬರ್ಬಿಡ್ರಿ, ಒಳ್ಳೆ ಸೊಪ್ಪು ತಗೊಬರ್ರಿ. ಇದು ಗೊತ್ತಿಲ್ಲ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ ಇಲ್ವೋ ಅಂತ. ಸಾಕು, ಗಟ್ಟಿ ಮೊಸರು ಆಯ್ತಾ? ಅದಕ್ಕೆ ಅದು ಹುಳಿ ಇರಬಾರ್ದು ಮೊಸರು. ಗಟ್ಟಿ ಸೊಪ್ಪು ತಗೊಳ್ಳಿ, ಗಟ್ಟಿಗೆ. ಐಸಾ ಇವಾಗ ಇಲ್ಲಿಗೆ ಉಯ್ಸಾ. ಹಾಕು. ಈಗ ಹಿಂಗೆ ಕಲಿಸ್ಕೊಂಡು ಒಂದು ಈರುಳ್ಳಿನ ಹಾಕೊಂಡು ತಿಂತಾಯಿರಿ ಗಾಯ್ಸ್. ಮಜಾನೇ ಬೇರೆ. ಟ್ರಸ್ಟ್ ಮೀ, ಒಂದೇ ಒಂದು ಸತಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಒಂದು ಉದ್ದಿನ ಹಪ್ಪಳನ ಫುಲ್ಲು ಪುಡಿ ಮಾಡಿಕೊಂಡು ಅದನ್ನು ಇದ್ರ ಜೊತೆಗೆ ಹಾಕೊತೀನಿ, ಇನ್ನೂ ಸಖತ್ತಾಗಿರುತ್ತೆ. ಇದು ನನ್ನ ಫೇವ್ರೆಟ್ ಪಾರ್ಟು, ಸೊಪ್ಪು ಸಾರಿನ ಫೇವ್ರೆಟ್ ಪಾರ್ಟ್ ಇದು ನನಗೆ. ಮೊಸರು, ಸೊಪ್ಪು ಸಾರು, ಈರುಳ್ಳಿ, ಉಪ್ಪುಮೆಣಸಿನ್ಕಾಯಿ, ಹಪ್ಪಳ ಎಲ್ಲನೂ ಹಾಕೊಂಡು ತಿನ್ನೋದು ಅಂತ ತಿನ್ನೋದು. ನಮಗೆ ಇಷ್ಟ ಇಲ್ಲ ಗುರು. ಒಬ್ರೊಬ್ರು ಟೇಸ್ಟ್ ಅನ್ನೋಂಥರ. ನನಗೂ ನಮ್ಮ ಅಪ್ಪಂಗೂ ಭಾರಿ ಇಷ್ಟ. ನಾವು ಹಿಂಗೆ ತಿನ್ನೋದು. ಲಾಸ್ಟಿಗೆ ಮೊಸರನ್ನ ತಿನ್ನಲ್ಲ, ಅದ್ರ ಬದಲು ಮೊಸರಿಗೆ ಸೊಪ್ಪು ಹಾಕೊಂಡು ತಿಂತೀವಿ. ಎಂಜಾಯ್ ಹೇಳ್ಬಿಡು, ಸಪ್ಪಲೈಸ್ ಮಾಡ್ಕೊಳ್ಳಿ ಅಂತ. ನೀನೇ ಹೇಳಮ್ಮ, ನಂಗೆ ನಾಚಿಕೆ ಆಗುತ್ತೆ. ಓಹೋ. ಓಕೆ ಗಾಯ್ಸ್, ಊಟನ ಎಂಜಾಯ್ ಮಾಡ್ತೀನಿ. ನೀವು ಮಾಡ್ಕೊಂಡು ತಿಂದು ಎಂಜಾಯ್ ಮಾಡಿ. ಕಮೆಂಟಲ್ಲಿ ತಿಳಿಸಿ ಹೆಂಗಿತ್ತು ಅಂತ. ಐನೋ ನಾವು ಮಾಡೋ ರೆಸಿಪಿನ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ನಮಗೆ ಅವಾಗ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇನ್ನೂ ಮಾಡೋದಕ್ಕೆ ರೆಸಿಪೀಸ್ ಇಷ್ಟ ಆಗುತ್ತೆ. ತುಂಬ ಲಿಸ್ಟ್ ಹಾಕೊಂಡು ಕೂತಿದ್ದೀನಿ. ಮಾಡೋಣ, ಒಂದೊಂದನೇ ಮಾಡೋಣ.
ಈಗ ಇದನ್ನ ಉಣ್ಬಿಟ್ಟು ಮಲ್ಲಿಕೊಡೋಣ. ಬಾಯ್.